ಇರಲಿಲ್ಲ ಅಂದರೆ ನನಗೆ ನೆಮ್ಮದಿನೇ ಅನ್ಸ. ನೆಗೆಟಿವ್ ಇನ್ಸಿಡೆಂಟ್ಸ್ ಹೇಳೋಣ, ನನಗೆ ಅದು ಫೋಬಿಯಾ ಆಗ್ಬಿಡುತ್ತೆ. ಆಮೇಲೆ ದೇವ್ರೆ, ಇವ್ರು 200 ರೂಪಾಯಿ ಉಳ್ಸಕ್ಕೆ ಎಲ್ಲರ ಲೈಫ್ನ ರಿಸ್ಕ್ ಹೋಗ್ತಾರೆ. ನಾವೆಲ್ಲ ನಮ್ಮ ಸ್ಪೀಡಲ್ಲಿ ಇರ್ತೇವೆ. ಚೀಪ್ ಅಲ್ವಾ? ನಂಗಿಂತ ನನಗೆ ಅಲಾರಾಮ್ ಮೇಲೆ ನಂಬಿಕೆ ಜಾಸ್ತಿ ಇತ್ತು. ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ ಮಾತ್ರ ನಾವು ಹೋಗಕ್ಕೆ ಸಾಧ್ಯ, ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಒಂದ್ಸತಿ ಯೋಚನೆ ಮಾಡ್ತೀನಿ, ನಾನು ಟ್ರಾವೆಲ್ ಮಾಡಬೇಕಾದ್ರೆ ಯಾಕೆ ನಂಗೆ ಮೈಕೈ ನೋವು ಬರುತ್ತೆ, ಅಷ್ಟೆಲ್ಲ ವರ್ಕೌಟ್ ಮಾಡ್ತೀನಿ, ಅಷ್ಟೆಲ್ಲ ಫಿಟ್ನೆಸ್ ಮೇಂಟೈನ್ ಮಾಡ್ತೀನಿ, ಏನು ಮಾಡಿದ್ರೆ ನಂಗೆ ಮೈಕೈ ನೋವು ಯಾಕೆ ಇರುತ್ತೆ ಅಂತ. ಸೊ ನಾವು ಇವತ್ತು ಮೈಸೂರು ಹೋಗ್ತಾ ಇದ್ದೀವಿ. ಇವಾಗ ಸ್ಮೈಲ್ ಕೊಡ್ತಾವಳೆ ಆಯಿತಾ. ಬೆಳಗ್ಗೆಯಿಂದ ಟಾರ್ಚರ್ ಕೊಟ್ಟು ಇಟ್ಬಿಟ್ಟವಳೆ ನನಗೆ. ಅವಾಗಿಂದ ಹತ್ತು ಕರೆದು ಯಪ್ಪ. ನೋಡಲ್ಲಿ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ, ಆಚೆ ಇದ್ದೀವಿ, ಕಾರಲ್ಲಿದ್ದೀವಿ. ಹೋಟ್ಲಲ್ಲಿ ತಿಂಡಿ ತಿನ್ನಲ್ಲ ಅಂತೆ. ಅವ್ರಿಗೆ ಒಬ್ಬಟ್ಟು ಬೇಕಂತ. ಇಲ್ಲಿ ಒಬ್ಬಟ್ಟು ಯಾರು ತಟ್ತಾರೆ ಕಾರಲ್ಲಿ ಕೂತ್ಕೊಂಡು? ಇವಾಗ ಮಕ್ಕಳು ಜೊತೆ ವೆಕೇಶನ್ ಹೆಂಗೆ ಹೋಗೋದು? ನನ್ನ ಗಂಡ ಹೆಂಗೆ ಅನಿಸ್ತಾ ಇದೆ? ನನ್ನ ಗಂಡ ಆ ಕಡೆ ತಿರ್ಕೊಬಿಟ್ಟು ಸೈಲೆಂಟ್ ಮಾಡೋಳು. ಅವ್ರ ಕೋಪನ ಕಂಟ್ರೋಲ್ ಮಾಡ್ಕೊತವ್ರೆ. ನೋಡಿ ಇಲ್ಲಿ ನಮ್ಮ ಮನೆಯವರು. ಏನು ಇನ್ಮೇಲಿಂದ ಬೇಬಿನ ನಾವು ಕರ್ಕೊಬರೋಲ್ಲ, ಮನೇಲೇ ಬಿಟ್ಬಿಟ್ಟು ಬರ್ತೀವಿ ಮ್ಯಾಕ್ಸ್ ನಿಮ್ಮ ಜೊತೆ. ಆಯ್ತಾಯ್ತು ತೊಳ್ಬಾರ್ದು. ಸರಿ, ಓಕೆನಾ? ಹೋಗಿ ಹಿಂದಗಡೆ ಹೋಗಿ. ಆಯ್ತಾ, ಕೂತ್ಕೊ ಆರಾಮಾಗಿ. ಚಳಿನಾ? ಅವ್ರಿಗೆ ಚಳಿ, ಶೆಕೆ, ನಿದ್ದೆ, ಉಶು, ಕಕ್ಕ, ಆಮೇಲೆ ಏನೇನೋ ಹೊಟ್ಟೆ ಹಸಿ, ಹಂಗ್ರಿ, ಬೋರು, ಇವೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ ಮಾತ್ರ ನಾವು ಹೋಗಕ್ಕೆ ಸಾಧ್ಯ, ಇಲ್ಲಾಂದ್ರೆ ಹೋಗೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ತುಂಬ ಚಳಿ ಆಯ್ತಾಯ್ತಾ? ಅಯ್ಯಯ್ಯೋ, ಇದಾಗಿದೆ ನನ್ನ ಸ್ಯಾರಿ ಇವತ್ತು. ಆಮೇಲೆ ತೋರಿಸ್ತೀನಿ ಸ್ಯಾರಿ. ಇವಾಗ ಕಾರಲ್ಲಿ ಕೂತ್ಕೊಂಡಿದ್ದೀನಿ, ಕಾಣಿಸಲ್ಲ ಸ್ಯಾರಿ ಇಲ್ಲಿ. ಅಮ್ಮಂದಿರಿಗೆ ಎಷ್ಟು ಕಷ್ಟ ಅಂದರೆ ಎಷ್ಟು ಕಷ್ಟ. ನನ್ನ ಹಸ್ಬೆಂಡು ನಾನು ಅವನಲ್ಲ ಅಂದ್ಕೊಂಡು ಆರಾಮಾಗಿ ಕಾರ್ ಓಡಿಸ್ಕೊಂಡು ಬರ್ತಾರೆ. ಅವಳು ಕುಡ್ತಾಳಲ್ಲ ನನ್ನ ತಲೆಗೆ, ಅದು ನಾನು ಒಬ್ಬಳೇ ತಗೊಳ್ಳೋದು. ಆ ಮೆಂಟಲ್ ಸ್ಟ್ರೇನ್ ಇದೆಯಲ್ಲ, ಆ ಲೋಡ್ ಇದೆಯಲ್ಲ, ಪ್ರೆಷರ್ ಇದೆಯಲ್ಲ, ಓ ಮೈ ಗಾಡ್, ಡೋಂಟ್ ಆಸ್ಕ್ ಮೀ. ಆದರೂ ಬೆಳಗ್ಗೆ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ಆನ್ ದ ವೇ ಇದ್ದೀವಿ. ತುಂಬ ಚೆನ್ನಾಗಿ ಅನಿಸ್ತದೆ. ಎಲ್ಲ ಸೈಡ್ಗೆ ಹಾಕ್ಬಿಡಮ್ಮ, ತಿನ್ಸ್ಬಿಡೋಣ. ಏನು ಗೊತ್ತಾ, ಮನೆಯಿಂದ ಒಂದು ತಂದಿದ್ದೀನಿ, ಅದನ್ನು ಹೇಳ್ತಾ ಇದ್ದೆ ಬೆಳಿಗ್ಗೆ. ಅದು ಕೇಳಿಸ್ಕೊಂಬಿಟ್ಟವಳೆ ಅವಳಿಗೆ. ಅದಕ್ಕೇ ಈಗ ಅದು ಬೇಕು ಅಷ್ಟೇ. ಅಟ್ ಎನಿ ಕಾಸ್ಟ್ ಈಗ ಅದು ಬೇಕು. ಅದು ಬಿಟ್ರೆ ಇನ್ನೇನೂ ಇಲ್ಲ. ಬ್ಯಾಗಲ್ಲಿ ಇಲ್ಲ, ಇದೆ ಚಿಕ್ಕ ಬ್ಯಾಗಲ್ಲಿ. ಅಯ್ಯೋ ದೇವ್ರೆ. ಔಟ್ಫಿಟ್ ಚೆಕ್. ಔಟ್ಫಿಟ್ ಚೆಕ್ ಅಲ್ವಾ? ಹೆಂಗೆ ಕಾಣ್ತಾ ಇದೆ ಸ್ಯಾರಿ? ಫುಲ್ ಬರ್ತಾ ಇದ್ದೀನಾ? ಈ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ಗಂಡಂತೇರು ಯಾವತ್ತೂ ಚೆನ್ನಾಗಿರೋದು ಸೆಲೆಕ್ಟ್ ಮಾಡ್ತಾರೆ. ಆಯ್ತು. ಇಲ್ಲಿ ಇದರಲ್ಲಿ ಪ್ರಿಂಟ್ಸ್ ಇದೆ, ಆ್ಯನಿಮಲ್ ಪ್ರಿಂಟ್ಸು, ಕತೆಗಳ ಥರ ಪ್ರಿಂಟ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮಾತ್ರ. ಇಟ್ಸ್ ವೆರಿ ಎಲಿಗೆಂಟ್ ಆ್ಯಂಡ್ ತುಂಬ ಸಾಫ್ಟು. ಈ ಸಮ್ಮರ್ಗೆ ಮಾತ್ರ ಸಖತ್ತಾಗಿದೆ. ಆ್ಯಕ್ಚುಲಿ ಈ ಥರ ಸೀರೆ ಹತ್ರ ಸೀರೆ ಆರಾಮಾಗಿ ಉಡ್ಕೋಬೋದು. ಏನಂದ್ರೆ ಸೀರೆ ಉಟ್ಕೊಳಕ್ಕಲ್ವಾ? ಆಗಲ್ಲಪ್ಪ, ಸುಸ್ತಾಗ್ಬಿಡುತ್ತೆ. ಹಾಗಾದ್ರೆ ಇನ್ಮೇಲೆ ಯಾವ ರೇಷ್ಮೆ ಸೀರೆ ಕೇಳ್ಬಿಡೋಣ. ರೇಷ್ಮೆ ಸೀರೆ ಬೇಕು. ಒಬ್ಬಟ್ಟು ಬೇಬಿ, ಒಬ್ಬಟ್ಟು. ನೀನು ಕೇಳಿಸ್ಕೊಬಿಟ್ಟು ಡ್ರಾಮಾ ಮಾಡಿದೆ ಬಾ. ನಿನ್ ಡ್ರಾಮಾ ಎಲ್ಲ ಸಾಕು, ನೀನು ಕೇಳಿಸ್ಕೊಂಡಿದ್ದೆ. ನಾವು ಬೆಳಿಗ್ಗೆ ಮಾತಾಡೋದ್ವಲ್ಲ, ಆಗ ಶಿ ಹಸ್ ಹರ್ಡ್. ಅವಳು ಗೊತ್ತಾಗೋಗಿದ್ದೆ ನಾವೇನು ಮಾತಾಡೋದು. ಬೇಗ ತಿನ್ಕೋಬೇಕು, 2 minutes ಅಲ್ಲಿ. ಇಲ್ಲ, ಇಲ್ಲೇ ಬಿಟ್ಬಿಟ್ಟು ಹೊರಟೋಗ್ಬಿಡ್ತೀನಿ ನಾನು. ಒಬ್ಬಟ್ಟು ತಿಂದ ಬೇಬಿ? ಒಬ್ಬಟ್ಟು ಈ ಡಬ್ಬ ಇಡ್ತಾ ಹೆಂಗಿದೆ? ಇದು ಆ್ಯಕ್ಚುಲಿ ಇದು ಚೆನ್ನಾಗಿದೆ.
ಬಂದಿದೆ ಪ್ಯಾಂಟ್ ಶರ್ಟ್ ತರ ಅದು ಈಗ ಹಾಕೋಬಹುದು ಹಂಗಲ್ಲ ನಾವ್ ಹೆಂಗೆಲ್ಲ ಉಡ್ಕೊಂಡು ಸೆರಗ ನಿಮ್ದು ಆ ತರ ಬಂದಿದೆಯಲ್ಲ ಹುಡುಗಿರ್ದು ಆ ತರ ಬಂದಿದೆಯಲ್ಲ ಅಂತ ಸೀರೆಗಳು ಹಾಕೊಂಡ್ರೆ ಚೆನ್ನಾಗಿ ಕಾಣಲ್ಲ, ಎಲ್ಲಾನು ಚೆನ್ನಾಗಿರಲ್ಲ ಸೀರೆಗಳು. ನಮಗ್ ಬೇಕಾಗಿರೋಂಥ ಪ್ಯಾಟರ್ನ್ಗಳು ಡಿಸೈನ್ಗಳು ಅದೆಲ್ಲ ಎಲ್ಲಿ ತಗೊಬರೋದು, ಅವ್ರ ಇಷ್ಟ ಬಂದಂಗೆ ಹೊಲ್ದು ಬಿಟ್ಟಿರ್ತಾರೆ. ಅವಾಗ ವೇಟ್ ಮೈಸೂರು ಇಡಿಯಟ್ಸ್ ನೋಡು, ದೇವ್ರೆ, ಆ ಕಡೆ ಈ ಕಡೆ ಎಲ್ಲೂ ನೋಡಂಗಿಲ್ಲ, ಸುಮ್ಮನೆ ಅಲ್ಲ ಅದ್ ನುಗ್ಗಂಗೆ ಇಲ್ಲ ಎಕ್ಸ್ಪ್ರೆಸ್ ಹೈವೇಲಿ ಅಲ್ವಾ, ಅಲ್ಲಿ ಇದು ರೆಸ್ಟ್ರಿಕ್ಟೆಡ್ ಸರ್ವಿಸ್ ಲೈನ್ ಇಂದ ಬರಂಗೇ ಇಲ್ಲ ಅವರು ಅದು ಎಕ್ಸಿಟ್ ಲೈನ್ ಅಲ್ಲಿ ಎಂಟ್ರಿ ಮಾಡ್ತಾ ಇದಾರೆ. ಸೊ ಇದನ್ನ ಟೋಲ್ದು ಬೈಪಾಸ್ ಮಾಡೋದಕ್ಕೆ, ಟೋಲ್ ಬೈಪಾಸ್ ಟೋಲ್ ಅಲ್ಲಿ ದುಡ್ಡು ಕಟ್ದಂಗೆ ಆಗ್ಲಿ ಅಂತ ಸರ್ವಿಸ್ ರೋಡಲ್ಲಿ ಬಂದ್ಬಿಡೋದು. ಸರ್ವಿಸ್ ರೋಡಲ್ಲಿ ಅಲ್ಲಿ ಎಂಟ್ರಿ ಆಗ್ಬಿಡೋದು. ಆಮೇಲೆ ಒಂದು 12 ಕಿಲೋಮೀಟರ್ಸ್ ನೀನು ಸರ್ವಿಸ್ ರೋಡಲ್ಲಿ ಬಂದ್ರೆ ಆಮೇಲೆ ಇಲ್ಲಿಂದ ಬಂದ್ಬಿಟ್ಟು ಎಕ್ಸಿಟ್ ರೂಟಲ್ಲಿ ನೀನು ಎಂಟ್ರಿ ಆದ್ರೆ ಆಯ್ತು. ಎಷ್ಟು ಚೀಪ್ ಅಲ್ವಾ. ಒಂದು 200 ರೂಪಾಯಿ ಉಳಿಸೋದಕ್ಕೆ, ಇವ್ರು 200 ರೂಪಾಯಿ ಉಳ್ಸಕ್ಕೆ ಎಲ್ಲರ ಲೈಫ್ ರಿಸ್ಕ್ ಹೋಗ್ತಾರೆ. ನಾವೆಲ್ಲ ನಮ್ಮ ಸ್ಪೀಡಲ್ಲಿ ಇರ್ತೇವೆ. ಎಲ್ಲ ಕಾರ್ ತಗೋಬಾರ್ದು, 200 ರೂಪಾಯಿ ಇರಲ್ಲ, ಎಲ್ಲ ತಗೊಳ್ಳೇಬಾರ್ದು. ಸರ್ವಿಸ್ ನಲ್ಲಿ ಫುಲ್ ಹೋಗಿ ಊರಿನದೇ ಎಲ್ಲ ಮೇಜರ್ ಆಕ್ಸಿಡೆಂಟ್ಸ್ ಅದು ಇದು ಎಲ್ಲ ಆಗಲ್ಲ. ಒನ್ ಆಫ್ ದ ರೀಸನ್. ಏನೋ ಮಾಡೋಕ್ಕೂ ಏನೋ ಏನೋ GRS ಹೋಗ್ಬೇಕು, ವಂಡರ್ಲಾಗ್ ಹೋಗ್ಬೇಕು, ಫನ್ ಫೋರ್ಟ್ ಹೋಗ್ಬೇಕು, ಯಾವಾಗ ಅದು ಬರೀ ನೆಗೆಟಿವ್ ಇನ್ಸಿಡೆಂಟ್ಸ್ ಹೇಳೋಣ. ನನಗೆ ಅದು ಫೋಬಿಯಾ ಆಗ್ಬಿಡುತ್ತೆ. ಆಮೇಲೆ ನೋ ನೆಗೆಟಿವ್ ಇನ್ಸಿಡೆಂಟ್ಸ್. ನಾವು ಸೇಫ್ ಗೇಮ್ಸ್ನ ಮಾತ್ರ ಆಡೋಣ. ಲೇಸಿ ಫುಲ್ ಹೋಗೋಣ, ಅಲ್ಲಿ ಏನೂ ಆಗಲ್ಲ. ಲೇಸಿಯಾಗಿ ಮೂವ್ ಆಗ್ತಾ ಅದಕ್ಕೇನು ಮೈಸೂರಿಗೆ ಹೋಗ್ತಾ ಇದೀನಿ, KRS ಬ್ಯಾಕ್ ವಾಟರ್ಸ್ ಎಲ್ಲ ಬಿಟ್ಬಿಟ್ಟು ಹೊಡೋಗ್ಬಿಡ್ತೀನಿ ಲಿಕ್ಕರ್. ಆಮೇಲೆ ನಾವು ಲೇಸಿ ಪೂಲಲ್ಲಿ ಡಿರೆಕ್ಷನ್ ಇರುತ್ತೆ, ಹಿಂಗೆ ಹೋದ್ರೆ ಹಿಂಗೆ ವಾಪಸ್ ಅಲ್ಲಿಗೆ ಬರ್ತೀವಿ. ಬ್ಯಾಕ್ ವಾಟರ್ಗೆ ಹಾಕ್ಬಿಟ್ರೆ ಎಲ್ಲೋಗ್ಲಿಲ್ಲ. ಆಮೇಲೆ ಎಕ್ಸ್ಪೀರಿಯನ್ಸ್ ಮಾಡ್ಕೊ. ಬೇಡಪ್ಪ ಎಕ್ಸ್ಪೀರಿಯನ್ಸ್ ನನಗೆ ಬೇಡಪ್ಪ. ಅಲ್ಲಿ ಯಾವ ಬಾಡಿ ಗಾರ್ಡ್ ಇರಲ್ಲ, ಸೇಫ್ ಗಾರ್ಡ್ ಇರಲ್ಲ, ಏನು ಇರಲ್ಲ. ನಮ್ಗೆ ಯಾಕದು ನನ್ನ ಮಗಳು ಥರ ಆಮೇಲೆ ನಂಗೆ GRS ಬೇಕು ಅಂತ ಅನ್ಸ್ಕೊಂಡು ನೋಡ್ತೀನಿ. ಆದ್ರೆ ನನ್ನ ಹಸ್ಬೆಂಡಿಗೆ ಈ ವಾಟರ್ ಆಕ್ಟಿವಿಟೀಸ್ ಕರ್ಕೊಂಡು ಹೋಗಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿ ಐ ಥಿಂಕ್ ನಾನು ಮದುವೆ ಆದಾಗಿಂದ ಕೇಳ್ತಾ ಇದ್ದೀನಿ. ನನ್ನ ಮಗಳು ಹುಟ್ಟಿರ್ಲಿಲ್ಲ ಅನ್ಸುತ್ತೆ. ಹೋಗಿಲ್ವಾ ಅಲ್ಲಿ ವಾಟರ್ ಆಕ್ಟಿವಿಟೀಸ್ ಅದು ಮದುವೆಗೆ ಫಸ್ಟ್ ಆಫ್ ಆಲ್ ಗೋವಾ ಇಸ್ ಮದುವೆಗಿಂತ ಮುಂಚೆ. ಇಟ್ಸ್ ನಾಟ್ ಮದುವೆ. ಪಾಂಡಿಚೇರಿಗೆ ಹೋಗಿಲ್ವಾ? ಪಾಂಡಿಚೇರಿಲಿ ವಾಟರ್ ಆಕ್ಟಿವಿಟೀಸ್ ಎಲ್ಲ ಆಡಿದ್ವಿ. ನೀನ್ ಆಡಲ್ಲ ಅಂದೆ. ಇಲ್ಲ, ಟ್ಯಾನಾಗಿ ಹೋಗ್ತೀನಿ ಚಾನ್ಸೇ ಇಲ್ಲ. ಅಲ್ಲ ವಾಟರ್ ಆಕ್ಟಿವಿಟಿ ನಾವು ಹೋಗಿ ಬೀಚ್ಗೆ. ನಾನು ಕೇಳ್ತಿರೋದು ಪ್ರಾಪರ್ ವಾಟರ್ ಆಕ್ಟಿವಿಟೀಸ್, ಲೈಕ್ ಅದೇ ವಾಟರ್ ಸ್ಲೈಡು ಅದು ಏನೋ ಬರುತ್ತಲ್ಲ ಅದು, ಅಲಾಂಗ್ ವಿತ್ ಟ್ಯೂಬ್. That is only in fantasy parks. Exactly, that is why I'm asking only for fantasy parks. It is fantasy world. I want that fantasy. ನಿನಗೆ ಒಂದು ಮಗು ಆಗಿದೆ, ನೀನ್ ಚೈಲ್ಡ್ ತರ ಆಡೋದು ಕಡಿಮೆ. ಮಗು ಜೊತೆ ನಮ್ಮಲ್ಲಿರೋ ಮಗು ಯಾವತ್ತೂ ಹೋಗ್ಬಾರ್ದು. ನಮ್ಮಲ್ಲಿರೋ ಮಗು ಬೆಳೆಯೋಕ್ಕೂ ಹೋಗ್ಬಾರ್ದು. ಅದು ಮಗು ಥರನೇ ಇರಬೇಕು. ಆವಾಗಲೇ ನಾವು ಬದುಕೋಕ್ಕಾಗಿರೋದು, ಗೊತ್ತಾಯ್ತಾ? ಆ ಮಗು ಜೊತೆ ನಾನು ಮತ್ತೆ ಮಗುವಾಗಿ ಹುಟ್ಟಿದ್ದೀನಿ. ಮತ್ತೆ ಮಗುವಾಗ ಆ ವುಮೆನ್ ಒಂದ್ಸತಿ ಬರ್ತ್ ಮಾಡಿದ್ರೆ ಅವಳಿಗೂ ರೀಬೋರ್ನ್ ಆಗೋದು ಗೊತ್ತಿಲ್ಲ. ರೀಬೋರ್ನ್ ಏನೋ ಒಂದು, ಆಯ್ತಾ? ಸೊ ಇಫ್ ಇಟ್ ಇಸ್ ಮೈ ಸೆಕೆಂಡ್ ಬರ್ತ್ ದೆನ್ ಐ ಆಮ್ ಆಲ್ಸೋ ಬೇಬಿ. ಐ ಆಮ್ ಆಲ್ಸೋ 3 year old now. ಹೌದಾ? 3 year old ಪಡ್ದಿ ಎಲ್ಲ ಬುದ್ಧಿ ಕಲಿಸ್ತೀನಿ. ನೀನ್ ನೋಡಿದ್ರೆ ನನ್ನ ರಕ್ತ ಕುಡಿತಾ ಇರ್ತೀನಿ. ಜೆಂಟಲ್ ಪೇರೆಂಟಿಂಗ್ era, ಆಯ್ತಾ? ಇವಾಗ ಹೊಡಿಯೋದು ಬಿಡಿಯೋದೆಲ್ಲ ಮುಗ್ದೋಗಿರೋ ಕಾಲ. ಅದೆಲ್ಲ ನಮ್ಮ ಅಪ್ಪ ಅಮ್ಮಂದು ಅಜ್ಜಿ ತಗೊಂಡ್ ಮನೇಲಿ 2-3 ಸೀಕ್ರೆಟ್ ಕ್ಯಾಮ್ರಾ ಹಾಕ್ತೀನಿ. ನೀನ್ ಅವ್ರ ಮೇಲೆ ಕಿರ್ಚಾಡ್ತಾ ಇರ್ತೀಯ ಅಂತ ಹೇಳಿ. ಅದೆಲ್ಲ ಸಮ್ಟೈಮ್ಸ್ ನಾವು ಮೆಂಟಲ್ ಆದಾಗ ಮೆಂಟಲ್ ಪೇರೆಂಟಿಂಗ್ ನಡೆಯುತ್ತೆ, ಬಟ್ ಮ್ಯಾಕ್ಸಿಮಮ್ 90% ಇದು ಜೆಂಟಲ್ ಪೇರೆಂಟಿಂಗ್. ನಿಜ ಹೇಳು, ಯಾಕೆ ಸುಳ್ಳು ಹೇಳ್ತೀಯ? ಇಷ್ಟೊಂದು ಜೆಂಟಲ್ ಪೇರೆಂಟಿಂಗ್ ಮಾಡಿ ಸಾಕಾಗೋಗಿದೆ. ಒಂದು ನೋಡಿಯೋ ಒಂದೆರಡು ಕ್ಲಿಪ್ ನಾನು ಹಾಕ್ತೀನಿ. ಇದೇನಾರು ನೀನ್ ಅವಳ ಮೇಲೆ ಕಿರ್ಚ್ತಿಯಲ್ಲ, ಕಿರ್ಚ್ತೀನಿ. ಹೊಡಿಯೋದು ಬಡಿಯೋದೆಲ್ಲ ಇಲ್ಲ, ಗೊತ್ತಾಯ್ತಾ? ಅವಳು ಎದ್ದಿದ್ರೆ ಇವಾಗ ಹೇಳಿರೋದು. ಅವಳು ನಮ್ಮ ಮಲಗಿಸ್ಬಿಟ್ಟು ನೀನೇನ್ ಬೇಕಂತ ಹೇಳ್ಕೊತಾ ಇದೀಯಾ? ನಾನು ಮಲಗಿಸಿಲ್ಲ. ನನ್ನ ಮಗಳು ಏನು ಚೆನ್ನಾಗಿ ತಾಶಿ ಮಾಡಿದ್ರು. ತಾಶಿ ಫುಲ್ ತಾಶಿ, ಡೀಪ್ ಸ್ಲೀಪಲ್ಲಿದ್ದಾಳೆ. ಅಪ್ಪ ಬಂತು ಮೈಸೂರು ಬಂತು. ಸೊ ಫೈನಲಿ ಚಾಮುಂಡಿ ಬೆಟ್ಟ ಹತ್ರ ಇದ್ದೀವಿ ಅಲ್ವಾ?
ಇನ್ನೇನು ಹತ್ತುತ್ತಾ ಇದೀವಿ ಬೆಟ್ಟ, ಇನ್ನೂ ಹತ್ತಿಲ್ಲ, ಹತ್ತುತ್ತಾ ಇದ್ದೀವಿ. ಆದರೂ ಮೈಸೂರು ವೈಬ್ಸೇ ಬೇರೆ ಅಲ್ವಾ, ಗಿಡ ಮರ ಗಾಳಿ ನೇಚರು. ಹೆರಿಟೇಜ್ ಸಿಟಿ, ಇಲ್ಲಿ ಸ್ವಲ್ಪ ದಿನ ಇಲ್ಲಿ ಪೊಲ್ಯೂಷನ್ ಮಾಡಕ್ಕೆ ಕೊಡ್ತಾರೆ, ಪಾಪ್ಯುಲೇಷನ್ ಮಾಡ್ತಾರೆ, ಪೊಲ್ಯೂಷನ್ ಮಾಡ್ಕೊಡ್ತಾರೆ. ಇಲ್ಲಿ ಇವಾಗಲೇ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಗಿದೆ. ಫ್ಲೈಓವರ್ಸ್. ಎಂಟ್ರಿ ಆಗ್ತಾ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ. ವೆಲ್ಕಮ್ ಟು ಚಾಮುಂಡೇಶ್ವರಿ ಆರ್ಚ್. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ. ನೆಕ್ಸ್ಟ್ ನಾನೇ ಹೊತ್ಕೊಂಡೆ ಮೂವ್ ಆಗ್ಬಿಟ್ಟೆ ಫಾಸ್ಟಾಗಿ. ಒಟ್ಟಿನಲ್ಲಿ ನನ್ನ ಗಂಟನ್ನ ಸ್ವಲ್ಪ ಬೈತಾ ಇರಲಿಲ್ಲ ಅಂದರೆ ನನಗೆ ನೆಮ್ಮದಿನೇ ಅನ್ಸಲ್ಲ. ನನ್ನ ಗಂಟನ ಹೋಗ್ತಾ ಬರ್ತಾ ಬೈಕೊಂಡು ಓಡಾಡ್ತಾ ಇರಬೇಕು. ಆವಾಗಲೇ ಆ ಹೆಂಡ್ತಿಯನ್ನ ಪಟ್ಟಕ್ಕೊಂದು ಬೆಲೆ ಅಂತ ಅನ್ಸತ್ತೆ ನನಗೆ. ಪಕ್ಕ ಕೂತ್ಕೊಂಡೇ ಹೇಳ್ತೀನಿ, ನನ್ನೇನು ತಲೆನೇ ಕೇಳಿಸ್ಕೊಳ್ಳಲ್ಲ, ನಾನೇನು ಎದ್ರುಕೊಳ್ಳಲ್ಲ ಆಯಿತಾ. ನನ್ನ ಗಂಡನ ಹೋಗ್ತಾ ಬರ್ತಾ ಬೈಕೊಂಡು ಆಡ್ತಾ ಇರಬೇಕು. ಅದೊನ್ಸುತ್ತೆ ಇದು ಏನಂತಾರೆ, ಜನ್ಮಸಿದ್ಧ ಹಕ್ಕುನೋ ಇಲ್ಲ ನೇಚರ್ಸ್ ಲಾ ಆಯಿತಾ. ಇದು ನೇಚರ್ಸ್ ಲಾ ಇದು ಆಯಿತಾ. ನಾನೊಬ್ಬಳೇ ಅಲ್ಲ, ಎಷ್ಟೊಂದು ಜನ ಹೆಣ್ತಿರೋ ಆಯಿತಾ, ಇನ್ಕ್ಲೂಡಿಂಗ್ ನಮ್ಮ ಅತ್ತೆನೂ ನೋಡಿದ್ದೀನಿ. ಏನೇ ಆಗಲಿ ಒಟ್ಟಿನಲ್ಲಿ ಗಂಡನ ಬೈಕೊಂಡು ಓಡಾಡ್ತಾ ಇರಬೇಕು ಅಲ್ವಾ. ಆವಾಗಲೇ ತಿಂದಿದ್ದು ಊಟ ಡೈಜೆಸ್ಟ್ ಆಗಿದೆ ಅಂತ. ಇವರು ಏನು ಕಮ್ಮಿ ಇಲ್ಲ ಆಯಿತಾ. ನಾನು ಅವಾಗವಾಗ ಇವ್ರ ಕಾನ್ವರ್ಸೇಷನ್ ಎಲ್ಲ ಔಸ್ಕೊಂಡು ಕೇಳಿಸ್ಕೊತಾ ಇರ್ತೀನಿ. ಸೊ ನಮ್ಮನ್ನು ಬೈಕೊಂಡು ಓಡಾಡಿಲ್ಲ ಅಂದ್ರೆ ಅವ್ರಿಗೂ ಏನು ನೆಮ್ಮದಿ ಆಗಲ್ಲ ಆಯಿತಾ. ಬರೀ ಡ್ರಾಮಾ ಈ ಥರ ಸೈಲೆಂಟಾಗಿರೋ ಥರ ಡ್ರಾಮಾ ಆಡ್ತಾರೆ. ಒಟ್ಟಿಗೆ ಬಾಯ್ಸ್ ಗ್ಯಾಂಗ್ ಸೇರ್ಕೊಂಡ್ಬಿಟ್ರೆ ಹೆಂಡ್ತಿ ಇಸ್ ದ ಓನ್ಲಿ ಟಾಪಿಕ್ ಥರ ಆಡ್ತಾ ಇರ್ತಾರೆ, ಗೊತ್ತಾಯ್ತಾ. ಬೇರೆ ಕೆಲಸನೇ ಇಲ್ಲ ನಮಗೆ. ಮನೇಲೂ ಹೇಳ್ತೀಯಂತೆ, ಆಚೆರೂ ಹೇಳ್ತೀಯಂತೆ. ಸೊ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಇದೆಲ್ಲ ಬೇಡ, ನಾವು ಕೇಳಿಸ್ಕೊಂಡಿದೀವಿ, ನಮಗೆಲ್ಲ ಗೊತ್ತು. ನೀವೇನು ಹೇಳ್ತೀರಾ, ನಿಮ್ಗೆ ಗೊತ್ತಿರುತ್ತಲ್ವಾ. ವೆಲ್ಕಮ್ ಟು ಸೀಕ್ರೆಟ್ ಬೋರ್ಡ್ ಆಫ್. ಸ್ವಲ್ಪ ಸ್ಲೋ ಆಗಿ ಓಡಿಸು, ಪೂರ್ತಿ ಬೋರ್ಡ್ ಓದ್ಕೋತೀನಿ. ಲೇ ನೀನ್ ಮೈಸೂರಲ್ಲೇ ಹುಟ್ಟು ಬೆಳೆದಿದ್ಯಾ, ಅದು ಬೇರೆ ಪ್ರಶ್ನೆನಮ್ಮ. ಹುಟ್ಟು ಬೆಳೆದಿರೋದು ಮೈಸೂರಲ್ಲೇ, ಹುಟ್ಟಿದ ಮೈಸೂರಲ್ಲೇ, ಬೆಳೆದಿದ್ದೆಲ್ಲನೂ ಮೈಸೂರಲ್ಲೇ, ಓದಿದ್ದು ಮೈಸೂರಲ್ಲೇ, ಎಜುಕೇಶನ್ ಫುಲ್ ಮುಗಿಸಿದ್ದು ಮೈಸೂರಲ್ಲೇ. ಆದ್ರೆ ಬೋರ್ಡ್ಗಳನ್ನ ಫುಲ್ ಓದ್ಕೊಬೇಕು ಬಂದಾಗೆಲ್ಲ. ಕೆಲಸ ಮಾಡ್ತೀನಿ, ಇಳಿಸ್ಬಿಡುದು, ಇಳಿದ್ಬಿಡು, ಲಾಸ್ಟ್ ನಾನು ನನ್ನ ಮಗು ದರ್ಶನ ಮಾಡ್ಕೊಂಡು ಬರ್ತೀವಿ. ಹೋಗ್ಬೇಕಾದ್ರೆ ನೀ ದರ್ಶನ ಮಾಡ್ಕೊಂಡು ಬಂದ್ರೆ ನೀನು ನಡ್ಕ ಬರ್ತಾರೆ ಅಷ್ಟೇನೆ. ದಕ್ಷಿಣ ಅಷ್ಟ ಪ್ರವೇಶ. ಇನ್ನೊಂದೇನು ಗೊತ್ತಾ, ನಾನು ಸ್ಪೆಕ್ಸು ಹಾಕಿಲ್ಲ, ಫಾಸ್ಟಾಗಿ ಓದೋಕ್ಕಾಗಲ್ಲ. ಯಾಕಂದ್ರೆ ನನಗೆ 3-4 ಕಾಣ್ತಿರುತ್ತೆ. ಫಸ್ಟ್ ನಾನು ಅದನ್ನು ಜೋಡಿಸ್ಕೊಂಡು ಆಮೇಲೆ ಓದಬೇಕು, ಆಯ್ತಾ. ಈ ಮದುವೆ ಆಗನಾಗ ಡ್ಯಾಮೇಜ್ ಪೀಸ್ ಅಂತೆಲ್ಲ ಹೇಳ ಕನ್ನಡಕ ಹಾಕೊಂಡೆ ನಾನು ತೋರಿಸಿರೋದು, ಆಯ್ತಾ. ಗೊತ್ತಾಯ್ತಾ. ಮದುವೆ ಆಗಿ 5 ವರ್ಷ ಆಗೋಯ್ತು ಇವಾಗ. ಹುಡುಗರಿಗೆ ಹಿಂಗೆ ಮೋಸ ಮಾಡೋದು, ಪೇಂಟಿಂಗು ಟಿಂಕರಿಂಗು ಎಲ್ಲ ಮಾಡ್ಕೊಂಡು ಏನು ಮಾಡಿರ್ಲಿಲ್ಲಪ್ಪ. ನಾನು ದಿನ ವೇಟ್ ಮಾಡಿದಾಗ ಲಿಟ್ರಲಿ ನಿದ್ದೆ ಮಾಡಿ ಎದ್ದು ಬಂದಿದ್ದೆ. ಸುಳ್ಳು. ನಾನು ಯಾವ ಪೇಂಟಿಂಗು ಟಿಂಕರಿಂಗು ಪಂಕರಿಂಗು ಏನು ಮಾಡಿರಲಿಲ್ಲ ನಾನು. ಆ್ಯಂಡ್ ಕನ್ನಡಕ ಅಂತ ನಾನು ಎನಿ ಟೈಮ್ ಹಾಕ್ತೀನಿ. ಈಗ ಇತ್ತೀಚೆಗೆ ಆಗ್ತಾ ಇಲ್ಲ, ಅದು ನಿನ್ನ ಜೊತೆ ಸೇರ್ಕೊಂಡು ಹಾಕೋತಾ ಇಲ್ಲ ನಾನು, ಗೊತ್ತಾಯ್ತಾ. ನೀನು ಇದ್ದಿಲ್ಲ, ನೀನು ಓದಿಸೋಣ, ನಿನ್ನ ಕೈಲಿ ಮಾಡ್ಸೋಣ ಅಂತ. ನನ್ನ ದೃಷ್ಟಿಕೋನ ಬೇಡ, ನಿನ್ನ ದೃಷ್ಟಿಕೋನದಿಂದ ನೋಡೋಣ ಅಂತ, ಗಂಡನ ದೃಷ್ಟಿಕೋನದಿಂದ ನೋಡೋಣ ಅಂತ, ಗೊತ್ತಾಯ್ತಾ. ಅದು ದಾಂಪತ್ಯದ ಜೀವನ ಅಂದರೆ. ಸರಿ, ಓಕೆ, ಬಂತು. ಇನ್ನೇನು, ಸರಿ ಇಳಿಯೋಣ. ಗೈಸ್, ದೇವಸ್ಥಾನ ಒಳಗಡೆ ಬಂದಿದ್ದೀವಿ. ಲಕ್ಕಿಲಿ ರಶ್ ಇದೆ ಅಂತ ಅಂದ್ಕೊಂಡಿದ್ದೆ, ಬಟ್ ರಶ್ ಇಲ್ಲ, ತುಂಬ ಖಾಲಿ ಇದೆ. ಆರಾಮಾಗಿ ದರ್ಶನ ಆಗುತ್ತೆ. ಸೊ ದರ್ಶನ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಸ್ವೀಟು ನಮಸ್ಕಾರ ಮಾಡ್ಕೊ ತಿನ್ಬೇಕು. ಕಣ್ಣಲ್ಲಿ ನಮಸ್ಕಾರ ಮಾಡ್ಕೊ, ಹಿಂಗೆ ಮಾಡ್ಲಾ, ಹೆಂಗೆ ಮಾಡ್ಕೊಳ್ಳ. ಗೈಸ್, ದರ್ಶನ ಮಾತ್ರ ಎಷ್ಟು ಈಸಿಯಾಗಿ ಆಗೋಯ್ತು ಅಂದರೆ ಆರಾಮಾಗಿ ಆಗೋಯ್ತು. ಸೊ ಇವಾಗ ದೇವಸ್ಥಾನದಿಂದ ಹೊರಡ್ತಾ ಇದ್ದೀವಿ. ಯಪ್ಪ, ಫುಲ್ ಖುಷಿ ಆಗೋಯ್ತು ನನಗೆ. ಬೆಳಗ್ಗೆ ಬಂದುಬಿಟ್ರೆ ಚಾಮುಂಡಿ ಬೆಟ್ಟಕ್ಕೆ ಆರಾಮಾಗಿ ದರ್ಶನ ಮುಗಿಸ್ಕೊಬೋದು. ತಲೆನೋವೇ ಇರಲ್ಲ, ರಶ್ ಇರಲ್ಲ, ಏನಿಲ್ಲ. ಇನ್ನೂ ಬೇಗ ಬರಬೇಕಾಗಿತ್ತು, ನನ್ನಿಂದ ಸ್ವಲ್ಪ ಲೇಟ್ ಆಯಿತು, ಬಟ್ ಸ್ಟಿಲ್ ದರ್ಶನ ಸಖತ್ತಾಗಾಯಿತು. ಗೈಸ್, ಇಲ್ಲಿ ಮೈಲಾರಿ ಹೋಟ್ಲ್ ಬಂದಿದ್ದೀವಿ. ಸೊ ಇದು ಯಾವ ಏರಿಯಾ? ನನ್ನ ಹಸ್ಬೆಂಡ್ ಬೇರೆ ಫೋನಲ್ಲಿ ಬ್ಯುಸಿ ಆಗಿದ್ದಾರೆ.
ಒರಿಜಿನಲ್ ಮೈಲಾರಿ ಹೋಟೆಲಿಗೆಲ್ಲ ಮೈಸೂರಲ್ಲಿ. ಸೊ ಆ ಹೋಟೆಲಿಗೆ ಬಂದಿದ್ದೀವಿ ನಾವು. ಆ್ಯಂಡ್ ಇವಾಗ ದೋಸೆಗಾಗಿ ಕಾಯ್ತಾ ಇದ್ದೀವಿ. ಕಟ್ಟೆಗೆ ಎಲೆ ಹಾಕ್ಕೊಟ್ಟಿದ್ದಾರೆ. ಇಲ್ಲಿ ಹೇಗಂದರೆ ಡೈರೆಕ್ಟಾಗಿ ದೋಸೆನ ಹೇಳೋದು, ಡೈರೆಕ್ಟಾಗಿ ಬಂದು ದೋಸೆ ಸಪ್ರೇಟಾಗಿ ಬಡಿಸ್ತಾರೆ, ಆಮೇಲೆ ಚಟ್ನಿನ ಸಪ್ರೇಟಾಗಿ ಬಡಿಸ್ತಾರೆ. ಸೊ ಹೊಟ್ಟೆ ಹಸಿ ಹೊಟ್ಟೆ ಹಸಿ ಹೊಟ್ಟೆ ಹಸಿ ಹಂಗ್ರಿ ಹಂಗ್ರಿ ಹಂಗ್ರಿ. ಸೊ ನಾವು ಇಲ್ಲಿರೋದು ನಜರ್ಬಾದ್ ಏರಿಯಲ್ಲಿ. ಅಯ್ಯ ನನ್ನ ಮಗಳು ಮಾತಾಡ್ಸೇ ಕೊಡಲ್ಲ, ಮೈ ಮೇಲೆ ಬಿದ್ದು ಬಿದ್ದು ಬಿದ್ದು. ನಾನು ಒಂದ್ಸತಿ ಯೋಚನೆ ಮಾಡ್ತೀನಿ, ನಾನು ಟ್ರಾವೆಲ್ ಮಾಡಬೇಕಾದ್ರೆ ಯಾಕೆ ನಂಗೆ ಮೈಕೈ ನೋವು ಬರುತ್ತೆ, ಅಷ್ಟೆಲ್ಲ ವರ್ಕೌಟ್ ಮಾಡ್ತೀನಿ, ಅಷ್ಟೆಲ್ಲ ಫಿಟ್ನೆಸ್ ಮೇಂಟೈನ್ ಮಾಡ್ತೀನಿ, ಏನು ಮಾಡಿದ್ರು ನಂಗೆ ಮೈಕೈ ನೋವು ಯಾಕಿರುತ್ತೆ ಅಂತ. ಹಿಂಗೆ ಹಿಂಗೆ ಯಾರೋ ಒಬ್ರು ಮೂರೊತ್ತು ನೇತಾಡ್ತಾ ಇದ್ರೆ ಒಬ್ರು ಬಾಡಿ ಮೇಲೆ, ಬಾಡಿ ಎಷ್ಟಂತ ತಡ್ಕೊಳುತ್ತೆ. ಹಾಂ, ದೋಸೆ ಬಂತು. ಬಂತು ಬಂತು ದೋಸೆ ಬಂತು, ತಿನ್ನೋಣ ದೋಸೆ. ಸೊ ನಾವು ಇವಾಗ ದೋಸೆ ತಿಂತಾ ಇದೀವಿ. ನಾವು ಆಲ್ರೆಡಿ ಟೇಸ್ಟ್ ಮಾಡಿಬಿಟ್ಟೆ. ಬಿಳಿ ಚಟ್ನಿ ಕೊಟ್ಟಿದ್ದಾರೆ, ಬಿಳಿ ಚಟ್ನಿ. ಸೊ ಕೊತ್ತಂಬರಿ ಸೊಪ್ಪು ಹಾಕಿರೋಣ ಅನ್ಕೋತೀನಿ, ಚೂರು ಹಾಕಿರ್ಬೋದು. ಟೇಸ್ಟ್ ಸಕ್ಕತ್ತಾಗಿದೆ. ಐ ಥಿಂಕ್ ಮನೇಲಿ ಒಂದ್ಸತಿ ಬಿಳಿ ಚಟ್ನಿ ಟ್ರೈ ಮಾಡಬೇಕು. ಹಾಂ, ಇನ್ನೊಂದು ದೋಸೆ. ಡಯಟ್ ಎಲ್ಲ ಸ್ವಲ್ಪ ಸೈಡ್ಗೆ ಇಡೋಣ, ತಿನ್ಕೊಬಿಡೋದ. ತಿನ್ನವ